ಶ್ರುತಿ ಮೇಡಮ್ ಪಾತ್ರ ಹೇಳಬೇಕಾಗಿಲ್ಲ. ಅವ್ರ ಸಿನಿಮಾದಲ್ಲಿ ಇದ್ದರೆ ಅಲ್ಲಿ ಅಳು ಅಂತೂ ಇದ್ದೇ ಇರುತ್ತೆ. ನಾನಂತೂ ಹತ್ತಿದ್ದೀನಿ. ಸೊ ಹೇಳೋಣ ಮೇಡಮ್, ಅಕ್ಕನ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿ ಇವತ್ತು ಈಗಲೂ ನಿಮ್ಮ ಕಣ್ಣಲ್ಲಿ ನೀರಿದೆ. ಹೆಮ್ಮೆ ಇದೆ ಅಷ್ಟೇ. ಸೊ ಹೆಂಗೆ ಅನ್ನಿಸ್ತು ನಿಮ್ಮನ್ನು ನೀವು ತೆರೆ ಮೇಲೆ ನೋಡಿದಾಗ? ನೀವು ಹೇಳಬೇಕು, ಇದುವರೆಗೂ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲ ನಾವು ಇಂಟರ್ವ್ಯೂಗಳಲ್ಲೇ ಹೇಳ್ತಾ ಇದ್ವಿ. ಸಿನಿಮಾ ನೋಡಾದ್ಮೇಲೆ ನಮ್ಮ ಕೆಲಸ ಏನೂ ಇಲ್ಲ. ನೀವು ಹೇಳಬೇಕು ಸಿನಿಮಾ ಹೇಗಿದೆ, ನನ್ನ ಪಾತ್ರ ಹೇಗಿದೆ ಅಂತ. ಅದನ್ನು ನೋಡೋಕೆ ಬಂದಿದ್ದೀನಿ ಅಷ್ಟೇ. ನಾನು ಇನ್ನೂ ಸಿನಿಮಾ ಬಗ್ಗೆ ಹೇಳೋಕೆ ಏನೂ ಇಲ್ಲ, ಸಿನಿಮಾನೇ ಎಲ್ಲ ಹೇಳ್ತಾ ಇದ್ದೀನಿ. ಒಂದು ಸೀನಲ್ಲಿ ಬರುತ್ತೆ, ಕಾಟೆ ನಮ್ಮನೆ ಬರಬೇಕು ಅಂತ, ನೀವೇ ಬರ್ತೀರಾ ಆ ಟೈಮಲ್ಲಿ. ಆ ಸೀನ್ ಅಂತೂ ಒಂದು ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಆ ಸೀನ್ ಬಗ್ಗೆ ಮಾತಾಡೋದಾದ್ರೆ ಅಲ್ಲ, ಪ್ರತಿ ಒಂದು ಸೀನ್ ಅಲ್ಲ, ಎಲ್ಲ ಸೀನನ್ನು ಹಾಗೆ ಮುತ್ತು ಪೋಣಿಸ್ದಂಗೆ ಪೋಣಿಸ್ಕೊಂಡಿದ್ದಾರೆ. ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನು, ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನು. ಇದಕ್ಕಿಂತಲೂ ಇನ್ನೇನಪ್ಪ ಕೊಡೋಕ್ಕೆ ಸಾಧ್ಯ ಅಂತ ನಮಗೆ ಭಯ ಹುಟ್ಟಕ್ಕೆ ಶುರು ಆಗುತ್ತೆ. ಒಬ್ಬ ಟೆಕ್ನಿಷಿಯನ್ ಆಗಿ ನಾವು ನೋಡುವಾಗ ಇಷ್ಟು ಸೀನು ಫಸ್ಟ್ ಹಾಫಲ್ಲೇ ಕೊಟ್ಟಿದ್ದಾರಲ್ಲ, ಇನ್ನು ಸೆಕೆಂಡ್ ಹಾಫಲ್ಲಿ ಇನ್ನೇನಪ್ಪ ಮಾಡ್ತಾರೆ ಅಂತ. ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ ಬರುತ್ತೆ. ಒಂದಕ್ಕಿಂತಲೂ ಒಂದು ಅದ್ಭುತವಾಗಿ ಪೋಣಿಸ್ಕೊಂಡು ಹೋಗಿದ್ದಾರೆ ನಿರ್ದೇಶಕರು. ಅದ್ಭುತವಾಗಿ ಮೂಡ್ ಬಂದಿದೆಮ್ಮ. ಒಂದು ಸೀನು ರವಿಚೇತನ್ ಮತ್ತೆ ಆ ನಿಮ್ಮ ಸೀನ್ ಏನಿದೆ ಅದೊಂದಿಷ್ಟು ಕಾಲ ಒಂದಿಷ್ಟು ಹೆಣ್ಮಕ್ಳನ್ನ ಮುಗ್ಧರಾಗಿ ಮಾಡಿಸುತ್ತೆ. ಸೊ ಆ ಸೀನ್ ಬಗ್ಗೆ ಈಗ ಮಾತಾಡ್ಸಿದಾಗ ರವಿಚೇತನ್ ಹೊರಗಡೆ ಹೆಣ್ಮಕ್ಳು ಬೈತಾರೆ ಅಂತ ಹೇಳ್ತಾ ಇದ್ರು. ಸೊ ಆ ಸೀನ್ ಸಿಚುವೇಶನ್ ಹೇಳಿದಾಗ ಅಲ್ಲಿರುವಂಥ ಫೀಲ್ ಹಳೇದೆ. ಒಬ್ಬ ವಿಲನ್ ಬಂದು ಹೆಣ್ಮಕ್ಳನ್ನ ಛೇಡಿಸೋದು ಎಲ್ಲ ಸಿನಿಮಾದಲ್ಲೂ ನೋಡಿರ್ತೀವಿ. ಅದನ್ನು ಹೇಗೆ ಹೊಸದಾಗಿ ಹೇಳ್ಬೋದು ಅಂತ, ಈ ಥರದ್ದೊಂದು ಕಲ್ಪನೆನೂ ಯಾರೂ ಮಾಡ್ಕೊಂಡಿಲ್ವ ಅಂತ ನನಗನ್ನಿಸ್ತು. ಆ ಸೀನ್ ನನಗೆ ತರುಣ್ ಅವರು ಓದಿದಾಗ ಅದನ್ನು ಹೆಂಗೆ ತಗೊಳ್ಳೋದು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಅದ್ಭುತವಾಗಿ ಕಲ್ಪನೆ ಮಾಡ್ಕೊಂಡಿದ್ರು. ಹ್ಯಾಟ್ಸ್ ಆಫ್ ಟು ದ ರೈಟರ್. ಆ ಕಲ್ಪನೆ, ಆ ಸೀನು ಬಹುಶಃ ಅದಕ್ಕೆ ಅದು ಬೇರೆ ಥರ ಸ್ಟ್ಯಾಂಡ್ ಆಗೋದು ಆ ಸಿನಿಮಾದಲ್ಲಿ. ಅದು ತುಂಬ ಅದ್ಭುತವಾಗಿ ಬರ್ಕೊಂಡಿದ್ರು. ದರ್ಶನ್ ಮತ್ತೆ ನಿಮ್ಮ ಒಂದು ಕಾಂಬೋ ಹೆಂಗಿತ್ತು? ನೀವು ಹೇಳ್ತಾ ಇದ್ರಿ ನಾನು ಪ್ರತಿ ಸೀನಿಗೂ ಹೊಗಳ್ತಾ ಇದ್ದೆ ಅಂತ, ಬಟ್ ಇವತ್ತು ತೆರೆ ಮೇಲೆ ನೋಡಿದಾಗ ಮೇಡಮ್ ನೀವು ಹೇಳಿ, ನಾನು ಹೊಗಳಿದ್ದಕ್ಕೆ ಸಾರ್ಥಕತೆ ಇದೆಯೋ ಇಲ್ವೋ ಅಂತ. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ದರ್ಶನ್ ಅವರು ಇರುವಂಥ ಒಂದು ಸ್ಟಾರ್ಡಮ್ ಇದೆಯಲ್ಲ, ಅವರು ಈ ಥರದ್ದೊಂದು ಕಥೆನ ಆರಿಸ್ಕೊಂಡಿದ್ದಕ್ಕೆ ನನಗೆ ಸಭಾಷ್ಗಿರಿ ಕೊಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಯಾವಾಗಲೂ ಜನ ತುಂಬ ಪ್ರೀತಿಸೋರು, ಅವ್ರ ಬಾಯಿಂದ ಏನೇ ಹೇಳಿದ್ರು ಜನ ಅದನ್ನು ನಂಬುತ್ತಾರೆ. ಸೊ ಈ ಥರದ್ದು ಒಳ್ಳೆಯ ವಿಚಾರಗಳನ್ನು ಒಬ್ಬ ದೊಡ್ಡ ಸೆಲೆಬ್ರಿಟಿ ಹೇಳುವಾಗ ಜನ ಅದನ್ನು ಎಷ್ಟು ಪ್ರೀತಿಯಿಂದ ತಗೊಳ್ತಾರೆ. ಆ ವಿಚಾರಕ್ಕೆ ನಾನು ಅವ್ರ ಮೇಲೆ ತುಂಬಾ ಅಭಿಮಾನ. ಅವರನ್ನು ಸೆಟ್ಟಲ್ಲಿ ನೋಡೋಕ್ಕೆ ಮುಂಚೆನೇ ನನಗಿತ್ತು ಈ ಥರದ್ದೊಂದು ಸಬ್ಜೆಕ್ಟ್ನ ತೊಗೊಂಡಿರೋದಕ್ಕೆ. ಪ್ರತಿ ಒಂದು ಸೀನಲ್ಲೂ, ಪ್ರತಿ ಒಂದು ಶಾರ್ಟ್ನಲ್ಲೂ ಅವ್ರಿಗಿದ್ದಂಥ ವಿನಯ, ಅವ್ರಿಗಿದ್ದಂಥ ಪ್ರೀತಿ, ಅವ್ರಿಗಿದ್ದಂಥ ಗೌರವ ಆ ಪಾತ್ರದ ಮೇಲೆ ಪ್ರತಿ ಒಂದು ಸೀನಲ್ಲೂ ನಾನು ಅವ್ರಿಗೆ ಹೋಗಿ ಸಭಾಷ್ಗಿರಿ ಕೊಡೋಂಗೆ ಮಾಡ್ತಿತ್ತು. ರೈತರ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಲ್ಪಿಸಿದ್ರು, ಬಟ್ ಜಾತಿಯ ಪದ್ಧತಿ ಅನ್ನುವಂಥದ್ದು ಇವತ್ತಿಗೂ ಇದೆ. ಸೊ ಈ ಕಾಲಕ್ಕೂ ಅದು ಆಪ್ಟ್ ಆಗುತ್ತೆ ಅಲ್ಲ. ಮೇಲು ಕೀಳು, ಶ್ರೀಮಂತ ಬಡವ, ಇದು ಯಾವತ್ತಿಗೂ ಪರಿಹಾರ ಸಿಗದೇ ಇರುವಂಥ ಒಂದು ಸಮಸ್ಯೆ. ಅದಕ್ಕೆ ನಮಗೆ ನಾವೇ ಪರಿಹಾರನ ಕಂಡುಕೊಳ್ಬೇಕು. ಪ್ರತಿಯೊಬ್ಬರೂ ಕಾಟೇರನಾಗಬೇಕು. ಆಗ ಮಾತ್ರ ಈ ಥರದ್ದು ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ನಿಮ್ಮ ಮಗಳು ಗೌರಿ ಏನಂದ್ರು? ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ, ಏನಂದ್ರು? ಅವ್ರನ್ನೇ ಕೇಳಿ. ನಿಮ್ಮ ಅಮ್ಮನ ಪಾತ್ರ ಸೀನ್ ಮೇಲೆ ತೆರೆ ಮೇಲೆ ನೋಡಿದಾಗ ನಿಮ್ಗೆ ಯಾವ ಥರ ಫೀಲ್ ಆಯಿತು? ಅವ್ರ ಅಂದರೆ ಅಳೋ ಸೀನ್ ಬರುತ್ತೆ ನೀವು ಹತ್ರ? ಇಲ್ಲ, ಆ್ಯಕ್ಚುಲಿ ನಂಗೆ ನೋಡಿ ಸ್ವಲ್ಪ ರೂಢಿಯಾಗಿದೆ ಅಮ್ಮ ಯಾನು ಎಲ್ಲ ಸಿನಿಮಾದಲ್ಲೂ. ಬಟ್ ಇದರಲ್ಲಿ ಅಮ್ಮ ತುಂಬ ಮುದ್ದಾಗಿ ಕಾಣ್ತಾಯಿದ್ರು. ಆ್ಯಂಡ್ ಐ ಫೀಲ್ ದರ್ಶನ್ ಸರ್ ಬಗ್ಗೆ ಐ ಡೋಂಟ್ ನೋ ನನಗೇನು ಹೇಳ್ಬೇಕಂತ. ಬಟ್ ಅವರು ಅಷ್ಟು ತೆರೆ ಮೇಲೆ ಅಷ್ಟು ಅವ್ರ ಸ್ಟಾರ್ಡಮ್ ನೋಡ್ತಾ ಇದ್ರೆ ನನಗೆ ಆ್ಯಕ್ಚುಲಿ ನನ್ನ ಕಿರ್ಚಿ ವಾಯ್ಸೆಲ್ಲ ಹೋಯಿತು. ಬಿಕಾಸ್ ಫಸ್ಟ್ ಟೈಮ್ ನಾನು ಒಬ್ಬ 100% ಫ್ಯಾನ್ ಆಗಿ ನಾನು ಒಂದು ಸಿನಿಮಾ ನೋಡಿದೆ ದರ್ಶನ್ ಸರ್ದು. ನನಗೆ ಚಾನ್ಸ್ ಸಿಕ್ಕಿದ್ರೆ ಬೇರೆ ಜನ ಜೊತೆ ನಾನು ಹೋಗಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿರುವೆ. ತುಂಬ ಪ್ರತಿ ಸೀನಲ್ಲೂ ನನಗೆ ಫುಲ್ ರೋಮಾಂಚನ ಅನಿಸ್ತಾ ಇತ್ತು ನನಗೆ, ಅಷ್ಟು ಚೆನ್ನಾಗಿ ಮಾಡಿದರು. ಆ್ಯಂಡ್ ದರ್ಶನ್ ಸರ್ ಈ ಥರ ಒಂದು ಸ್ಟೋರಿ, ಈ ಥರ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಐ ಫೀಲ್ ಮೈ ಡಿಯರೆಸ್ಟ್ ಫ್ರೆಂಡ್ ಆರಾಧನಾ, ಐ ಫೀಲ್ ತುಂಬ ಒಳ್ಳೆ ಡೆಬ್ಯೂಟ್ನ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅಮ್ಮನ ಮತ್ತು ಮಾಲಾ ಅಮ್ಮನ ನಾನು ಅವರು ಚಿಕ್ಕ ವಯಸ್ಸಲ್ಲಿ ನೋಡ್ದಂಗೆ ನನ್ನ ಅನಿಸ್ತು ಅವಳನ್ನ ನೋಡಿ. ಎಲ್ಲರೂ ಹೇಳ್ತಾರೆ ಅವಳಿಗೆ ಸಿಕ್ಕಿರೋದು ಇದು ಅದೃಷ್ಟ ಅಂತ, ಬಟ್ ಐ ಫೀಲ್ ಶಿ ಡಿಸರ್ವ್ಸ್ ಇಟ್ ಅಂತ. ಬಿಕಾಸ್ ಅವಳು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾಳೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಆ್ಯಂಡ್ ಐ ಫೀಲ್ ನೀವೆಲ್ಲರೂ ಅಮ್ಮನಿಗೆ ಮತ್ತು ಮಾಲಮ್ಮನಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅವಳಿಗೂ ಅಷ್ಟೇ ಪ್ರೀತಿ ಕೊಟ್ಟು ಚಿತ್ರರಂಗದಲ್ಲಿ ಬೆಳೆಸ್ಬೇಕಂತ ನನಗೆ ಆಸೆ. ಒಂದು ಮಾತು ಕೇಳಬೇಕಿತ್ತು. ಈಗ ಆರಾಧನಾ ಬಂದಿದ್ದಾರೆ, ನಿಮ್ಮ ಅಮ್ಮನ ಹತ್ರ ಕೇಳಿದರೆ ಆನ್ಸರ್ ಸಿಕ್ಕಿಲ್ಲ, ನೀವು ಯಾವಾಗ ಬರ್ತೀರಾ ಅಂತ ಆ್ಯಕ್ಟಿಂಗ್?
ನೋಡೋಣ. ಐ ಫೀಲ್ ವಿಲ್ ಸಿ. ಇನ್ನೂ ಏನು ಡಿಸೈಡ್ ಅಂತ ಏನು ಮಾಡಿಲ್ಲ, ಬಟ್ ಪ್ರಿಪೇರ್ ಆಗ್ತಾ ಇರೋದು ನಿಜ. ಬಟ್ ವಿಲ್ ಸಿ, ಗಾಡ್ಸ್ ಪ್ಲ್ಯಾನ್. ಯಾವ ಸೀನ್ ಇಷ್ಟ ಆಯ್ತು ಈ ಹೋಲ್ ಕಾಟೇರದಲ್ಲಿ? ಐ ಫೀಲ್ ದರ್ಶನ್ ಸರ್ದಂತೂ ಎಲ್ಲ ಸೀನ್ ನನಗೆ ಇಷ್ಟ ಆಯಿತು, ಸ್ಟಾರ್ಟ್ ಟು ಎಂಡ್ ನನಗೆಲ್ಲ ಇಷ್ಟ ಆಯಿತು. ಅಮ್ಮಂದು ಅಷ್ಟೇ, ಅವ್ರ ಕಾಂಬಿನೇಷನ್ ಒಂಥರ ತುಂಬ ಚೆನ್ನಾಗಿತ್ತು ನನಗೆ ನೋಡೋಕ್ಕೆ. ಪ್ರತಿ ಸೀನ್ ಐ ಫೀಲ್ ಒಂದು ಸೀನ್ ಇಲ್ಲದೆ ಹೋಗಿದ್ದಿದ್ರು ಸಿನಿಮಾ ಇಷ್ಟು ಇಂಪ್ಯಾಕ್ಟ್ಫುಲ್ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಐ ಫೀಲ್ ಎವ್ರಿ ಸೀನ್ ವಾಸ್ ನೀಡೆಡ್ ಸಿನಿಮಾಗೆ. ಎಲ್ಲ ಸೀನು ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇದು ಶ್ರುತಿ ಹಾಗೂ ಅವರ ಮಗಳು ಗೌರಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.